Yes, hi guys, welcome back to my new vlog, Apurva Kannada Vlogs. ಇವತ್ತು ಒಂದು 5 o'clock ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಲಂಚಿಗೆ ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ನಾನು ಆ ವಿಡಿಯೋನ ಹಾಕ್ತೀನಿ, ಡ್ರೈ ಬೆಂಡೆಕಾಯಿ ಫ್ರೈ ಆ ಥರ ಮಾಡಿದ್ದೆ ಅಂತ. ಅದು ಚೆಕ್ ಮಾಡಿ. ಎಸ್ ಬನ್ನಿ. ಇಲ್ಲಿ ಒಂದು ದೊಡ್ಡ ಸೈಜ್ ಆಗಷ್ಟು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ, ಕೊತ್ತಂಬರಿ, ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ, ಟೊಮೆಟೊ 2, ಇನ್ನು ಇಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದೊಂದು ಅರ್ಧ kg ಬೆಂಡೆಕಾಯಿ ಇದೆ, ಕ್ಲೀನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಇಟ್ಟು ಬಾಣಲಿ ಕಾದ್ಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಫಸ್ಟ್ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಬೆಂಡೆಕಾಯಿ ಏನಾಗುತ್ತೆ ಅಂದರೆ ಅದು ಲೋಳೆ ಅಂಶ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಅದೊಂಥರ ಘಮ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಕ್ಲೀನಾಗೆ. ಫಸ್ಟ್ ಈ ಥರ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಬೇಗ ಬೇಯುತ್ತೆ. ನಾನು ನೀರು ಹಾಕಿ ಏನು ಒಂದು ಡ್ರಾಪ್ ನೀರು ಹಾಕ್ದಿರನು ನೀರು ಹಾಕ್ತೇನೆ ಮಾಡ್ತಾಯಿದ್ದೀನಿ ಪಲ್ಯನ. ಡ್ರೈ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಬರೀ ಎಣ್ಣೆ ಹಾಕ್ಕೊಂಡು ಅದು ಸೀದೋಗೋ ಥರ ಆ ಕಲರ್ ಬರುತ್ತೆ ಪಾತ್ರೆ. ಬಟ್ ಆದರೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಡ್ರೈ ಆಗೋ ಗಂಟ ಫ್ರೈ ಮಾಡ್ಕೊಬೇಕು. ಮಾಡ್ತಾ 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 ಆ ಜಲ್ಲೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ಗೊತ್ತಾಗತ್ತೆ ನಮಗೆ ಯಾವ ಥರ ಇರುತ್ತೆ ಬಿಫೋರು, ಎಷ್ಟು ಜಲ್ಲಿ ಆಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಒಂಥರ ಜಲ್ಲಿ ಆಗಿದೆ ಅಂತ. ಈಗ ನೋಡಿ ಆಲ್ಮೋಸ್ಟ್ ಒಂದು 10 ನಿಮಿಷ ನಾನು ಲೋ ಫ್ಲೇಮಲ್ಲಿ ಈ ಥರ ಅದೆಲ್ಲ ಹೋಗೋವರೆಗೂ, ಆ ಜೆಲ್ಲಿ ಕಂಟೆಂಟ್ ಹೋಗೋವರೆಗೂ ಕ್ಲೀನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಆಗಬೇಕು. ಈ ಥರ ಆದಮೇಲೆ ಇದನ್ನು ಅದೇ ಪ್ಲೇಟಿಗೆ ಎತ್ತಿ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕ್ಲೀನಾಗೆ ಒಂದು 90% ಅದು ಲೋಳೆ ಅಂಶ ಎಲ್ಲ ಕಮ್ಮಿ ಆಗಿರುತ್ತೆ. ನೋಡಿ ಈ ಥರ ನೋಡಿ ಫಸ್ಟೇ ಆ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಡಿಫ್ರೆನ್ಸ್ ನೋಡಿ. ಆ ಥರ ಆದಮೇಲೆ ಎತ್ತಿ ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಈರುಳ್ಳಿ ಮತ್ತು ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕಿ ಮತ್ತು ಟೊಮೆಟೊ ಕೂಡ ಹಾಕಿ ಎಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇದಿಷ್ಟನ್ನು ಹಾಕ್ಕೊಂಡು ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಒಂದೇ ಒಂದು ಡ್ರಾಪ್ ಕೂಡ ನೀರು ಯೂಸ್ ಮಾಡ್ತಾಯಿಲ್ಲ. ಧನಿಯಾ ಪುಡಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗೆ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಈ ಥರ ಕ್ಲೀನಾಗೆ ಬಾಡಿಸ್ಕೊಬೇಕು. ನೋಡಿ ಈ ಥರ ಕ್ಲೀನಾಗೆ ಟೊಮೆಟೊ ಸ್ಮ್ಯಾಶ್ ಆದಮೇಲೆ ನೋಡಿ ಈ ಥರ ಕ್ಲೀನಾಗಿ ಬಾಡಿಸ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಾನು ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ ಬೆಂಡೆಕಾಯಿ, ಆ ಬೆಂಡೆಕಾಯಿನ ಆ್ಯಡ್ ಮಾಡಿ ಕ್ಲೀನಾಗೆ ಒಂದಕ್ಕೊಂದು ಮಸಾಲ ಕ್ಲೀನಾಗಿ ಅಂಟ್ಕೊಳೋವರೆಗೂ ಈ ಥರ ಫುಲ್ಲು ಕ್ಲೀನಾಗಿ ಕಲಿಸ್ಕೊಬೇಕು. ಒಂದೇ ಒಂದು ಡ್ರಾಪು ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಬೆಂದಿರುತ್ತೆ, ಎಣ್ಣೆಯಲ್ಲೇ ಬೆಂದೋಗಿರುತ್ತೆ ಬೆಂಡೆಕಾಯಿ. ಆಮೇಲೆಲ್ಲ ಕಲಿಸ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇನ್ನೊಂದು 2-3 ಸೆಕೆಂಡ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು. ಟೇಸ್ಟಿ ಆಗಿರೋಂಥ ಡ್ರೈ ಬೆಂಡೆಕಾಯಿ ಫ್ರೈ ಸಕ್ಕದಾಗಿರುತ್ತೆ ತಿನ್ನೋಕ್ಕೆ. ಇಷ್ಟೇ 3 ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ಗೈಸ್. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲಾಗಿ ಮಾಡ್ಕೊಬೋದು, ಬಟ್ ಅದು ಫ್ರೈ ಮಾಡ್ಕೊಳ್ಳೋದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಸುಟ್ಕೊಂಡಿದ್ದೆ ನಾನು. ಚಪಾತಿಗೆ ಬೆಂಡೆಕಾಯಿ ಫ್ರೈಗೆ ಮಾತ್ರ ಆಸಮ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಕ್ಲೀನಾಗಿ ಚಪಾತಿ ತುಂಬ ಚೆನ್ನಾಗಿತ್ತು, ಮೆತ್ತಗಿತ್ತು. ಈ ಥರ ಇದ್ದರೆ ಚಪಾತಿ ಒಂದು 5 ಚೆನ್ನಾಗಿ ತಿನ್ನೋರಾದರೆ ಒಂದು 5 ಚಪಾತಿ ತಿಂತಾರೆ. ನಾನು ಡಯಟಲ್ಲಿರೋ ರೀಸನ್ಗೆ 2 ಚಪಾತಿ ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ದೆ ಯಾವ ಥರ ಇರುತ್ತೆ ಅಂತ. ಟೇಸ್ಟ್ ಹೇಳಬೇಕು ಅಂದರೆ ಒಂದು ಮಾತಾಡೋಂಗೆ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ನಾನು ಮಾಡಿದ್ದೀನಿ ಅಂತಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಲಂಚ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಒಬ್ರಿಗೆ ವ್ಯಾಕ್ಸ್ ಮಾಡೋದಿತ್ತು, ಅವರು ಕರಿತಾನೆ ಇದ್ದರು ಬಾ ಅಂತ. ಸರಿ ಇವತ್ತು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋದೆ. ತುಂಬ ಹೇರ್ ಗ್ರೋತ್ ಆಗಿತ್ತು ಅವ್ರಿಗೆ, ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ಅಂತ. ನಾನಿಲ್ಲ ಇದೆಲ್ಲ ಐಟಮ್ಸ್ ಎತ್ಕೊಂಡಿದ್ದೀನಿ, ವ್ಯಾಕ್ಸ್ ಹೀಟರು ಮತ್ತು ಇದು ಪೇಪರೆಲ್ಲ ಎತ್ಕೊಂಡಿದ್ದೀನಿ. ಇನ್ನು ವ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ನಿಮಗೂ ಈ ವ್ಯಾಕ್ಸ್ ಯಾವ ಥರ ಮಾಡೋದು ಅಂತ ವಿಡಿಯೋ ಬೇಕು ಅಂದರೆ, ಇಲ್ಲ ಮನೇಲೇ ಸಿಂಪಲಾಗಿ ಯಾವ ಥರ ವ್ಯಾಕ್ಸ್ ಮಾಡಬೇಕು ಕಲ್ತ್ಕೋಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ.
ಇವಾಗ ಎಲ್ಲಿ ಪ್ಲ್ಯಾನ್ ಅಂದರೆ ಇವಾಗ ಡಿ-ಮಾರ್ಟ್ಗೆ ಹೊರಟಿದ್ದೀವಿ. ಸ್ವಲ್ಪ ಚಿನ್ನಿ ಟಿಫನ್ ಬಾಕ್ಸ್ ತೊಗೋಬೇಕಾಗಿತ್ತು, ಟಿಫನ್ ಬಾಕ್ಸ್ ಇರಲಿಲ್ಲ. ವಾಟ್ರ್ ಬಾಟ್ಲು, ಟಿಫನ್ ಬಾಕ್ಸ್ ತೊಗೊಂಡು ಇನ್ನು ಮನೆಗೆ ಏನು ಬೇಕೋ ಅದು ನೋಡ್ಕೊಂಡು ತೊಗೊಂಬರೋಣ ಅಂತ ಡಿ-ಮಾರ್ಟ್ ಕಡೆಗೆ ಹೊರಟಿದ್ದೀನಿ. ಜಸ್ಟ್ ಈಗ ಡಿ-ಮಾರ್ಟಿಂದ ಮನೆಗೆ ಬಂದ್ವಿ. ಏನೇನು ತೊಗೊಂಡೆ ಅಂತ 1 by 1 ತೋರಿಸ್ತೀನಿ ನಿಮಗೆ. 179 ಟಿಫನ್ ಬಾಕ್ಸು ಇದು. ಆಮೇಲೆ ಇದು 4 ಪೀಸ್ ಸೆಟ್ಟು 99 ರುಪೀಸು. 4 ಬಾಕ್ಸು 99 ರುಪೀಸ್ ಗೈಸ್. ವರ್ತ್ ಅನ್ನಿಸ್ತು, ಸೊ ತೊಗೊಂಡೆ. ಇದು 21 ಗೈಸ್, 21 ರುಪೀಸ್ ಇದು. ಆಮೇಲೆ ಇದು 149. ಆಮೇಲೆ ಇದು ಪ್ಯಾಕೆಟ್ 200 199. ಆಮೇಲೆ ಇದು ಬೈ 1 get 1 ಫ್ರೀ ಓಡೋನಿಲ್ ರೂಮ್ ಸ್ಪ್ರೇ ಜಾಸ್ಮಿನ್ ಇದು ಫ್ರೆಶು 150 ರುಪೀಸ್ಗೆ 2 ಪೀಸ್ ಇದು. ಮತ್ತು ಒಂದು ಫಾಗ್ ಪರ್ಫ್ಯೂಮ್ ತೊಗೊಂಡೆ. ಇದೆಷ್ಟು, ಇದು 150 ರುಪೀಸ್ಗೇನೋ ಬಂತು ಗೈಸ್. ಇದು MRP ಬಂದುಬಿಟ್ಟು 300 ರುಪೀಸ್ ಇದೆ. ಆಮೇಲೆ ಇಲ್ಲಿ ಬಾಡಿ ಲೋಷನ್ ಒಂದು ತೊಗೊಂಡೆ, ಪ್ಯಾರಾಶೂಟ್ ಬಾಡಿ ಲೋಷನು, ಡೀಪ್ ನರಿಶ್ ಮಾಯಿಶ್ಚರೈಸರ್ದು ಬಾಡಿ ಲೋಷನ್ ಒಂದು ತೊಗೊಂಡೆ. ಇದು ಬಂದು 385 ಇದೆ, ಬಟ್ MRP ಇದು 385 ಇದೆ. ನನಗಿದು 165ಗೇನೋ ಸಿಕ್ತು ಗೈಸ್. ಇದು ಆಫರ್ ಪ್ರೈಸು. ಆಮೇಲೆ ಇದು 160 ಇದೆ, 65 ರುಪೀಸಿಗೆ ಸಿಕ್ತಿದ್ದು. 4 ಬ್ರಷಸ್ಸು, 1 ಕೋಲ್ಗೇಟ್ ಪೇಸ್ಟ್ ಚಿಕ್ಕದು ಇದು. ಆಮೇಲೆ ಇದು ಇಯರ್ಬಡ್ಸು, ಇದೆಷ್ಟು ಗೊತ್ತಿಲ್ಲ, 20 ರುಪೀಸ್ ಏನೋ ಇದು. ಮತ್ತು ಇದೊಂದು ಗಾಲಾ ಸೂಪರ್ ಸ್ಕ್ರಬ್ಬು ಅದು ತೊಗೊಳಕ್ಕೆ. ಮತ್ತು ನಂಗೆ ಪೈಂಟ್ ಬೇಕಾಗಿತ್ತು, ಇದೊಂದು ತೊಗೊಂಡೆ. 100 ರುಪೀಸ್ ಇದು ಪೈಂಟು. ಗುರಾಯಿಸ್ತಾ ಇದ್ದಾರೆ ಗೈಸ್ ಹಿಂದೆ ನಿಂತ್ಕೊಂಡಿಲ್ಲಿ ಬಿಲ್ ನೋಡಿಬಿಟ್ಟು. ಆಮೇಲೆ ಇದು ಕೈ ಒರೆಸೋಕ್ಕೆ ಇದೊಂದು ತೊಗೊಂಡೆ, ಇದು 49 ರುಪೀಸು. ಮತ್ತು ಫ್ರಿಜ್ ಮೇಲೆ ಹಾಕೋಕ್ಕೆ ಒಂದು ಕವರ್ ತೊಗೊಂಡೆ, 99 ರುಪೀಸ್ ಏನೋ ಇದು. 99 ರುಪೀಸ್ ಗೈಸಿದೆ. ಇದೊಂದು ಕಲರ್ದು ಇದೊಂದು ತೊಗೊಂಡೆ, ಫ್ರಿಜ್ ಮೇಲೆ ಹಾಕೋಕ್ಕೆ ಕವರು. ಆಮೇಲೆ ಒಂದು ಸ್ಮೂತ್ ಆಗಿರೋದು 150, ತುಂಬ ಸಾಫ್ಟಾಗಿದೆ ಇದು. ಚಿನ್ನಿಗೆ ಅಂತ ತೊಗೊಂಡೆ ಇದು ಟವಲು. ಇದು ಸ್ಮೂತ್ ಆಗಿದೆ ತುಂಬ. ಆಮೇಲೆ ಇದು ಇದ್ರ MRP ಬಂದುಬಿಟ್ಟು 216 ರುಪೀಸ್ ಇದೆ, ಬಟ್ ನನಗೆ 150 ರುಪೀಸಿಗೆ ಸಿಕ್ತಿದ್ದು. ಯಾವಾಗ ಹೋದ್ರೂ ಡಿ-ಮಾರ್ಟಲ್ಲಿ ಇದೊಂದು ತೊಗೊತೀನಿ ಗೈಸ್. ಏನಿಲ್ಲ ಅಂದರೆ ನಮಗೊಂದು 3 to 4 ಮಂತ್ಸ್ ಬರುತ್ತೆ ಇದು ಸೋಪು. ಆಮೇಲೆ ಇದು ಆಫರ್ ಪ್ರೈಸಲ್ಲಿ ಬಂದಿತ್ತು, ಬೈ 1 get 1 ಚಪಾತಿ ಪ್ಯಾಕೆಟು 40 ರುಪೀಸ್ಗೆ 2 ಪೀಸಸ್ಸು. ಸೊ 80 ರುಪೀಸಿಗೆ ತೊಗೊಂಡೆ, 4 ಪೀಸ್ ತೊಗೊಂಡೆ. 80 ರುಪೀಸ್ಗೆ ಚಪಾತಿ, ರೆಡಿಮೇಡ್ ಚಪಾತಿ. ನೆಕ್ಸ್ಟು ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ಗೈಸ್. ಇದು ಬಂದುಬಿಟ್ಟು ಎಷ್ಟಿದೆ MRP ಪ್ರೈಸು, 199 ರುಪೀಸ್ ಇದೆ, ಬಟ್ ಇದು 99 ರುಪೀಸ್ಗೇನೋ ಸಿಕ್ತು. ನ್ಯೂಟ್ರಿ ಚಾಯ್ಸು ಡಯಟಲ್ಲಿರೋರ್ಗಿದು ತುಂಬ ಯೂಸ್ ಆಗುತ್ತೆ. ಮತ್ತು ಡಯಾಬಿಟಿ ಪೇಷಂಟ್ಸ್ ಕೂಡ ಯೂಸ್ ಆಗುತ್ತೆ. ಡೈಜೆಸ್ಟಿವು, ಹೈ ಪ್ರೋಟೀನು, ಹೈ ಫೈಬರು, ಇದು ಕೂಡ ಚೆನ್ನಾಗಿರುತ್ತೆ ಬಿಸ್ಕೆಟು. ಇದು ನಾನು ಫಸ್ಟ್ ತಿಂತಿದ್ದೆ, ಆಮೇಲೆ ಇದು ಕಮ್ಮಿ ಇತ್ತು ಅಂತ ಇದೊಂದು ತೊಗೊಂಡೆ. ಇನ್ನು ಮ್ಯಾಗಿ ಪ್ಯಾಕೆಟು, ಇದು 75 ರುಪೀಸ್ಗೇನೋ ಇತ್ತು. ಇದು ಆಫರ್ ಪ್ರೈಸಲ್ಲಿ ತೊಗೊಂಡೆ. ಇದೊಂದು ತೊಗೊಂಡೆ ಗೈಸ್. ಇದು MRP ಎಷ್ಟಿದೆ ಗೊತ್ತಾ, 120 ರುಪೀಸ್ ಇದೆ, 75 ರುಪೀಸಿಗೆ ತೊಗೊಂಡೆ ಇದು. ಆಮೇಲೆ ಮಿಲ್ಕಿ ಮಿಸ್ಟ್ದು ಶುಗರ್ ತೊಗೊಂಡೆ, 30 ರುಪೀಸ್ ಇದು. 25ಗೆ 3 ತೊಗೊಂಡೆ. ಚಿನ್ನಿ ಆಲ್ರೆಡಿ ಒಂದು ಬ್ಯಾಟಿಂಗು. ಆಮೇಲೆ ಇನ್ನೇನು ತೊಗೊಂಡೆ, ಖರ್ಚಿಪ್ಪು. ಮತ್ತು ಇದು ಡಾಕ್ಯುಮೆಂಟ್ಸ್ ಇಕ್ಕಕ್ಕೆ ಒಂದು ಫೈಲ್ ತೊಗೊಂಡೆ, ಚೆನ್ನಾಗಿತ್ತು ಇದು. ಸೊ ಇದನ್ನು ತೊಗೊಂಡೆ, ಡಾಕ್ಯುಮೆಂಟ್ಸ್ ಇಡೋಕ್ಕೆ. ಅಲ್ಲಿ ಇಲ್ಲಿ ಬಿಸಾಕಿ ಇಕ್ಕಾಕಿಂತ ಈ ಥರ ಸೆಟ್ ಮಾಡಿ ಇಟ್ಬೋದಲ್ಲ ಅಂತ ಇದನ್ನು ತೊಗೊಂಡೆ ಫೈಲು. ಆಮೇಲೆ ಇದೊಂದು ಬಿಸ್ಕೆಟು ಮಿಲ್ಕಿ ಮಿಸ್ಟು. ಆಮೇಲೆ ಇದು ಬೈ 1 get 1 ಫ್ರೀ, 90 ರುಪೀಸು 2 ಪ್ಯಾಕ್ ಬಿಸ್ಕೆಟ್ ಗೈಸ್, ಬೈ 1 get 1 ಫ್ರೀ. ಇಷ್ಟು ಗೈಸ್. ಇಷ್ಟೆಲ್ಲ ಬಿಲ್ ಬಂದುಬಿಟ್ಟು 2700 ರುಪೀಸ್. ಕ್ಯಾಬ್ ಚಾರ್ಜಸ್ ಇನ್ಕ್ಲೂಡ್ ಆಗಿ ಹೋಗೋಕ್ಕೆ ಬರೋಕ್ಕೆ ಒಂದು 200, ಆಲ್ರೌಂಡ್ ಒಂದು 300 ಕ್ಯಾಬ್ ಚಾರ್ಜಸ್ಸು. ಸೊ ಎಷ್ಟಾಯಿತು ಅಂದರೆ 3000 ಆಯಿತು ಗೈಸ್ ಡಿ-ಮಾರ್ಟ್ ಬಿಲ್ ಇವತ್ತು ಹೋಗಿ ಬಂದಿದ್ದು. ಇನ್ನು ಈ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನೋಡ್ತಾ ಇದ್ದೀರೋ ಕೊನೆವರೆಗೂ ನೋಡಿದಿರೋ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಟೇಕ್ ಯು.
ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.